ಹೊಸ ಹಸು ಕೊಟ್ಟು ಅದನ್ನೇ ಮುಗಿಸ್ಬೇಕಾದ್ರೆ ಪ್ರಕರಣ ಅದೇ ಜಮೀರ್ ಅಹಮದ್ ಖಾನ್ ಬಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ, 4 ಆಕಳ ಕೊಡಿಸ್ಬಿಡ್ತಾನೆ. ಅವರು ನಡ್ಬರ್ಕ KG ಹಳ್ಳಿ DG ಹಳ್ಳಿ ಒಳಗೆ ಏನು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದವರು, ಪೊಲೀಸರನ್ನ ಹೊಡಿಬೇಕಂದವ್ರ ಮೇಲೆ ಅವ್ರನ್ನೆಲ್ಲ ಇವನೇ ಕರ್ಕೊಂಡು ಬಂದ ಜೈಲಿನಿಂದ ಮೆರವಣಿಗೆ ಮಾಡ್ಕೋತ. ಅಂದರೆ ಪ್ರಚೋದನೆ ಕೊಡೋರೇ ಜಮೀರ್ ಅಹಮದ್ ಖಾನ್. ಮಾನ್ಯ ಆದ್ರೂ ಬೆಳಗಾವಿ ಅಧಿವೇಶನದಲ್ಲಿ ಏನು ಅಲ್ಪಸಂಖ್ಯಾತ ಇಲಾಖೆದು ಏನು ಸ್ಕೀಮ್ ಅದಾವು, 80% ಮುಸ್ಲಿಮರು, 10% ಕ್ರಿಶ್ಚಿಯನ್ರು, 10%ನಾಗ ಜೈನ, ಬೌದ್ಧ, ಸಿಖ್, ಪಾರ್ಸಿ. ಅಂದ್ರೆ ಈ ರೀತಿ ಇಷ್ಟು ಮತದಾಗಿಬಿಟ್ಟಾನ. ಅದಕ್ಕೆ ಸಿದ್ದರಾಮಯ್ಯ ಬೆಂಬಲ ಇದೆ. ಸಿದ್ದರಾಮಯ್ಯ ಇಂಥ ಒಬ್ಬ ಮಂತ್ರಿ ಬೆಂಬಲ ಕೊಡೋದ್ರಿಂದ ಈ ರೀತಿ ಸ್ವೇಚ್ಛಾಚಾರವಾಗಿ ಮಂತ್ರಿ ನೋಡ್ಕೋತಾ ಇದ್ದಾರೆ. ಪರಿಹಾರ ಕೊಡುವುದು ಬೇರೆ, ಅವ್ರ ಶಿಕ್ಷೆ ಏನು ಕೊಡ್ತೀರಿ ಹೇಳ್ರಿ? ಇನ್ನೊಮ್ಮೆ ಕರ್ನಾಟಕದಾಗ ಈ ರೀತಿ ಮಾಡಬಾರ್ದು. ಇದುವರೆಗೂ ಅರೆಸ್ಟ್ ಮಾಡಿಲ್ಲ, ಯಾರು ಮಾಹಿತಿ ಮಾಡೋದಿಲ್ಲ ಅರೆಸ್ಟು. ಇಲ್ಲಿ ಸಿಟಿ ರವಿನೂ ಸುವರ್ಣಸೌಧ 2 ದಿವಸದ ಮ್ಯಾಗ ಅರೆಸ್ಟ್ ಮಾಡಿದ್ರು. ಪ್ರಿಯಾಂಕಾ ಖರ್ಗೆನ ಏನು ಆತ್ಮೀಯ ಮೊನ್ನೆ ಅರೆಸ್ಟ್ ಮಾಡಿದ್ರು. ಸುಮ್ಮನೆ ಕಾಟಾಚಾರಕ್ಕೆ ಅರೆಸ್ಟ್ ಮಾಡ್ತಾರೆ. ಅವರಿಗೆ ಹಿಂದೂಗಳ ಮೇಲೆ ಏನು ಒಂದು ರೀತಿ ನಮ್ಗೆ ಹೇಳಿದ್ರು ಗೃಹ ಮಂತ್ರಿಗಳು ನಮ್ಮ ಪಂಚಮಸಾಲಿ ಹೋರಾಟದಾಗ ಅವರಿಗೆ ಮುತ್ತು ಕೊಡಬೇಕಾಗಿದೆಯಾ? ಈಗ ನೀವು ಏನು ಮಾಡ್ಲಕತ್ತೀರಿ? ಮುಸ್ಲಿಮರಿಗೆ ಮುತ್ತು ಕೊಡ್ಲಕತ್ತೀರಿ, ಹಿಂದೂಗಳಿಗೆ ಕೂತು ತಂದಿರಿ. ಈ ಸಂಸ್ಕೃತಿ ಏನಿದೆ ಇದು ಮುಂದಿನ ಚುನಾವಣೆಯಲ್ಲಿ ನೀವು ಹೀನಾಯವಾಗಿ ಕರ್ನಾಟಕ ಹೆಂಗೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ, ಶರದ್ ಪವಾರು, ಸೋನಿಯಾ ಗಾಂಧಿ, ಮುಲಾಯಂ ಸಿಂಗ್ನ ಮಗ ಕೂಡಿ ಹೀನಾಯವಾಗಿ ಸೋತ್ರಲ್ಲ, ಅದಕ್ಕಿಂತ ಹೀನಾಯವಾಗಿ ಸೋಲ್ತೀರಿ. ಯಾಕಂದ್ರೆ ಕಲಬುರಗಿಗೆ ವಿಜೇಂದ್ರನೇ ಬರೆಸ್ಕೊಡ್ಲಿಲ್ಲ, ಬಂದರೆ ನೋಡಿ ಹುಷಾರ್ ಅಂದ್ಬಿಟ್ಟ. ಪಾಪ ಭಾಳ ದೊಡ್ಡ ಹೋರಾಟ ಮಾಡ್ಬೇಕಂತ ಹೋಗ್ಬೇಕಂತ ನಮ್ಮ ವಿಜೇಂದ್ರ ಅವ್ರು ಮಾಡಿದ್ರು. ಅದನ್ನು ತಡೆ ಹಿಡಿಯುವಂಥ ಕೆಲಸ ಪ್ರಿಯಾಂಕರಿಗೆ ಮಾಡೋದು, ಅದನ್ನು ಖಂಡಿಸ್ತೇನೆ.